ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಉತ್ತಮ ಮತ್ತು ಕಳಪೆ ಚಟುವಟಿಕೆ ಮುಗಿದಿದೆ. ಈ ವಾರದ ಉತ್ತಮ ಯಾರು ಮತ್ತು ಕಳಪೆ ಯಾರು ಮತ್ತು ಯಾರು ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಮತ್ತು ಯಾರು ಯಾರು ಕಳಪೆ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವೀಗ ಯಾರು ಯಾರಿಗೆ ಉತ್ತಮ ಮತ್ತು ಕಳಪೆ ಕೊಟ್ಟಿದ್ದಾರೆ ಎಂದು ನೋಡುವುದಾದರೆ, ರಕ್ಷಿತಾ ಅವರು ಧ್ರುವಂತ್ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಇನ್ನು ಉತ್ತಮ ಯಾರಿಗೆ ಕೊಟ್ಟಿದ್ದಾರೆ ಎಂದು ಗೊತ್ತಾಗಿಲ್ಲ, ಯಾಕಂದ್ರೆ ಲೈವ್ ಅಲ್ಲಿ ತೋರಿಸಿಲ್ಲ. ಇನ್ನು ಧ್ರುವಂತ್ ಅವರು ಗಿಲ್ಲಿ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ರಕ್ಷಿತಾ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಕಾವ್ಯ ಅವರು ಧ್ರುವಂತ್ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ರಘು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ರಾಶಿಕಾ ಅವರು ಧ್ರುವಂತ್ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ಸ್ಪಂದನಾ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಇನ್ನು ಸ್ಪಂದನಾ ಅವರು ರಕ್ಷಿತಾ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ಉತ್ತಮವನ್ನು ಧನುಷ್ ಅವರಿಗೆ ಕೊಟ್ಟಿದ್ದಾರೆ. ರಘು ಅವರು ಯಾರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ, ಆದ್ರೆ ಉತ್ತಮವನ್ನು ಧನುಷ್ ಅವರಿಗೆ ಕೊಟ್ಟಿದ್ದಾರೆ. ಧನುಷ್ ಅವರು ಕಳಪೆ ಧ್ರುವಂತ್ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಉತ್ತಮ ರಘು ಅವರಿಗೆ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರಿಗೆ ಕಳಪೆ ಕೊಟ್ಟಿದ್ದಾರೆ, ಉತ್ತಮವನ್ನು ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ಉತ್ತಮವನ್ನು ರಘು ಅವರಿಗೆ ಕೊಟ್ಟಿದ್ದಾರೆ. ರಕ್ಷಿತಾ ಅವರು ಕಳಪೆ ಧ್ರುವಂತ್ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಉತ್ತಮವನ್ನು ಧನುಷ್ ಅವರಿಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ ಮತ್ತು ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಪರಸ್ಪರ ಕಳಪೆ ಕೊಟ್ಟು ಜೋರಾದ ಜಗಳನೆ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಈ ವಾರದ ಉತ್ತಮ ಮತ್ತು ಕಳಪೆ ಯಾರೆಂದು ನೋಡುವುದಾದ್ರೆ, ಧ್ರುವಂತ್ ಅವರಿಗೆ ಒಟ್ಟು 4 ಓಟ್ ಬಂದಿದ್ರಿಂದ ಧ್ರುವಂತ್ ಅವರು ಕಳಪೆ ಆಗಿದ್ದಾರೆ ಮತ್ತು ಈ ವಾರದ ಉತ್ತಮ ಇಬ್ಬರು ಆಗಿದ್ದಾರೆ. ಆ ಇಬ್ಬರೆಂದ್ರೆ ರಘು ಮತ್ತು ಧನುಷ್ ಅವರು. ರಘು ಮತ್ತು ಧನುಷ್ ಅವರಿಗೆ 3 ಓಟ್ಗಳು ಬಂದಿದೆ. ಹಾಗಾಗಿ ರಘು ಮತ್ತು ಧನುಷ್ ಅವರು ಉತ್ತಮ ಆಗಿದ್ದಾರೆ ಮತ್ತು ಈ ವಾರದ ಕಳಪೆ ಧ್ರುವಂತ್ ಅವರು ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಉತ್ತಮ ಮತ್ತು ಕಳಪೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.